ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, V2 ಅಪ್ಡೇಟ್ ಗೇಮ್ ಸ್ವಾಗತ. ಫ್ರೆಂಡ್ಸ್, ಭಾಳ ಸ್ಟೂಡೆಂಟ್ಸ್ ನಮಗೆ ಫಸ್ಟ್ ಇಯರ್ ಸ್ಟೂಡೆಂಟು ಏನು 29 ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಜನವರಿ 29 ಅದ್ರ ಬಗ್ಗೆ ಹಾಲ್ ಟಿಕೆಟು ಮತ್ತು US ಬಗ್ಗೆ ಕೇಳ್ತಾ ಇದ್ರು, ಅದಕ್ಕೋಸ್ಕರ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಹಾಕಿ ಇದೇ ರೀತಿ ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಆಲ್ 4 ಇಯರ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ಈಗ ಹಾಲ್ ಟಿಕೆಟು ಮತ್ತು US ಬಗ್ಗೆ ಹೇಳ್ತೀನಿ. ಭಾಳ ಸ್ಟೂಡೆಂಟ್ಸ್ಗೆ ಯಾವಾಗ ಬರ್ಬೋದು ಅಂತ ಕೇಳ್ತಾ ಇದ್ರು, ಯಾಕಂದರೆ ಮಂಡೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಫ್ರೈಡೇ ಹಾಲಿಡೇ ಇದೆ 26. ಓಕೆ, ರಿಪಬ್ಲಿಕ್ ಡೇ 26 ಹಾಲಿಡೇ ಇದೆಯಲ್ಲ, ಅಥವಾ ನಾಳೆ ಅಥವಾ ಸ್ಯಾಟರ್ಡೆ 2 ದಿನದಲ್ಲಿ ಬರುತ್ತೆ. ಈಗ ಆಲ್ರೆಡಿ ಕೆಲವೊಂದು ಸ್ಟೂಡೆಂಟ್ಗೆ ಬಂದಿದೆ ಅಂತ ಇದ್ರು, ಕಮೆಂಟ್ ಮಾಡಿ ತಿಳಿಸಿ ಯಾವ ಕಾಲೇಜಲ್ಲಿ ಯಾರು ಕೊಟ್ಟಿದ್ದಾರೆ ಅಂತ ಹಾಲ್ ಟಿಕೆಟು. ಯಾಕಂದರೆ ಹಾಲ್ ಟಿಕೆಟಲ್ಲೇ US ಇರುತ್ತೆ. ಸೊ ಡೋಂಟ್ ವರಿ, ಹಾಲ್ ಟಿಕೆಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವ್ನು ಭಾಳ ಸ್ಟೂಡೆಂಟ್ಸ್ ಮತ್ತೆ ಪೋಸ್ಟ್ಪೋನ್ ಆಗೋ ಚಾನ್ಸ್ ಇದೆ ಅಂತ ಕೇಳ್ತಾರೆ. ಫ್ರೆಂಡ್ಸ್, ಇವಾಗಿಲ್ಲ, ಈಗ ಸದ್ಯಕ್ಕೇನು ಅಪ್ಡೇಟ್ ಮಾಡಿಲ್ಲ, ಅದೇ ಇರುತ್ತೆ. ಡೇಟು 29 ಸ್ಟಾರ್ಟ್ ಆಗ್ತಾ ಇದೆ. ಯಾಕಂದರೆ ಆಲ್ರೆಡಿ ರಿವೈಸ್ ಬಿಟ್ಟಿದ್ದಾರೆ, ಮತ್ತೆ ಚೇಂಜ್ ಮಾಡಲ್ಲ ನಿಮಗೆ. ಓಕೆ, ಸೊ ಅದಕ್ಕೆ ಈ ಫಸ್ಟ್ ಇಯರು ಇವಾಗ ಏನು ಎಕ್ಸಾಮಿನೇಷನ್ ಇದೆಯಲ್ಲ, ಫಸ್ಟ್ ಸೆಮ್ ಎಕ್ಸಾಮ್ ಬರೀತಾರಲ್ಲ, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸ್ಕೋರ್ ಮಾಡೋಕ್ಕೆ ಬೆಸ್ಟ್. ಯಾಕಂದ್ರೆ ನೀವು ಥರ್ಡ್ ಸೆಮಿಸ್ಟರ್ ಹೋದ್ರಿಂದ ನೀವು ಆಮೇಲೆ ಕೋರ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ, ಆವಾಗ ಸ್ಕೋರು ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನಿಮಗೆ ಏನು ಸಬ್ಜೆಕ್ಟ್ಸ್ ಏನಿದೆ ಆಲ್ರೆಡಿ ನೀವು PUCಲಿ ಕಲ್ತು ಬಂದಿರ್ತೀರ. ಏನಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಓಕೆ, ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸು ಎಲ್ಲ ಬೇಸಿಕ್ ಇರುತ್ತೆ, ಆರಾಮ್ಸೆ ಸ್ಕೋರ್ ಮಾಡ್ಕೋಬೋದು. ಈಗ ಜಾಸ್ತಿ CGPA ಮಾಡ್ಕೊಳ್ಳಿ, ಯಾಕಂದರೆ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಥರ್ಡ್ ಸೆಮಿಸ್ಟ್ರಿಗೆ ನಿಮಗೆ ಕಡಿಮೆ ಆಗುತ್ತೆ, ಯಾಕಂದರೆ ಅಲ್ಲಿ ಕೋರ್ ಸಬ್ಜೆಕ್ಟ್ ಬರುತ್ತೆ, ಅದು ನಿಮಗೆ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಯಾರೂ ಬಿಡಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಈ ಫಸ್ಟ್ ಸೆಮಿಸ್ಟ್ರು ಸೆಕೆಂಡ್ ಸೆಮಿಸ್ಟ್ರ್ ಫುಲ್ ಸ್ಕೋರ್ ಮಾಡ್ಕೊಳ್ಳಿ, ಆಮೇಲೆ ನೀವು ಮ್ಯಾನೇಜ್ ಆಗುತ್ತೆ. ಯಾಕಂದರೆ ಎಟ್ ದಿ ಎಂಡ್ ಆಫ್ ದಿ 7th ಸೆಮಿಸ್ಟ್ರ್ ನೀವು ಕರೆಕ್ಟಾಗಿ ಒಂದು ನಿಮ್ಮದು ಮಿನಿಮಮ್ 7+ ಇರಬೇಕು CGPA. ನೀವೊಂದು ಜಾಬ್ಗೆ ಪ್ಲೇಸ್ಮೆಂಟ್ಗೆಲ್ಲ ಪ್ರಿಪೇರ್ ಆಗ್ತದೆ ಅಂದರೆ ಅದಕ್ಕೋಸ್ಕರ ಕರೆಕ್ಟಾಗಿ ಓದಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ಫಸ್ಟ್ ಎಕ್ಸಾಮ್ ನೀವು V2 ಫಸ್ಟ್ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀರಾ. ಓಕೆ, ನೀವು ಸ್ವಲ್ಪ ಹೆದರಿಕೆ ಇರುತ್ತೆ, ಐನೋ. ಯಾಕಂದರೆ ಹೆದರಬೇಡಿ, ನೀವು ಆಲ್ರೆಡಿ ಏನು ಎಕ್ಸಾಮ್ ಇದೆ ಎಲ್ಲ ಟೈಪ್ ಇರುತ್ತೆ. V2 ಕ್ವಶನ್ ಪೇಪರ್ ಟಾಪ್, ಈಗ ಆಲ್ರೆಡಿ ನಿಮ್ಮ ಸೀನಿಯರ್ ಹೇಳಿಬಿಟ್ಟಿರ್ತಾರೆ ಕ್ವಶನ್ ಪೇಪರ್ ಟಾಪ್ ತೆಗಿಬೋದು, ಆ ಥರ ಎಲ್ಲ ಹೇಳ್ತಾರೆ. ಯಾಕಂದ್ರೆ ನಿಮ್ಮ 2020 ಸ್ಕೀಮ್ ಇವಾಗ, ಓಕೆ, ನಿಮ್ಮ 2020 ಸ್ಕೀಮು ನೀವು ಎಕ್ಸಾಮ್ ಬರಿತಾ ಇದ್ದೀರಿ ಇವಾಗ ಫಸ್ಟ್ ಟೈಮ್. ಅದಕ್ಕೋಸ್ಕರ ತಲೆ ಕೆಡಿಸ್ಕೋಬೇಡಿ, ಎಲ್ಲ ಕರೆಕ್ಟಾಗಿ ಆಗುತ್ತೆ ಎಕ್ಸಾಮು. ನೀಟಾಗಿ ಕರೆಕ್ಟಾಗಿ ಓದು. ಏನು ಸಬ್ಜೆಕ್ಟ್ಸ್ ಇದೆಯಲ್ಲ, ನೀವು ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಲ್ಲ, ಆ ಮಾಡಲ್ ಕ್ವಶನ್ ಪ್ರಕಾರ ಓದಿ, ಅದೇ ಪ್ರಕಾರನೇ ಅಲ್ಲಿ ಕ್ವಶನ್ ಪೇಪರ್ಸ್ ಬರುತ್ತೆ. ಓಕೆ, ಈಸಿ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ, ಆರಾಮ್ಸೆ ಓದಿ. ಓಕೆ, ಸೊ ಈ ಹಾಲ್ ಟಿಕೆಟ್ ಬಗ್ಗೆ ನಾಳೆ ಅಥವಾ ಸ್ಯಾಟರ್ಡೆ ನೀವು ಬಂದೇ ಬರುತ್ತೆ. ಕಾಲೇಜಲ್ಲಿ ನೀವು ಗಾಡಿ ಇನ್ಫಾರ್ಮ್ ಮಾಡ್ತಾರೆ, ಅದರಲ್ಲಿ US ಇರುತ್ತೆ, ಅದನ್ನ ನೀವು ಮೆನ್ಷನ್ ಮಾಡುತ್ತೆ. ಸೊ ತಲೆ ಕೆಡಿಸ್ಕೊಬೇಡಿ. ಬಂದ ತಕ್ಷಣ ಯಾರ್ಯಾರು ಬಂದಿದೆ ಇವಾಗ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.